ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಗಂಭೀರತೆ ಅನಿಸ್ಬೋದು, ಯಾಕಂದರೆ ಈಗಷ್ಟೇ ಟೋಬಿ ಸಿನಿಮಾ ನಾನು ನೋಡ್ಕೊಂಬಂದೆ. ಅದರಲ್ಲೂ ಕೆಂಪು, ಮಾರ್ಕೆಟ್ನಲ್ಲೂ ಕೆಂಪು, ವರಮಹಾಲಕ್ಷ್ಮಿ ಹಬ್ಬದ ದಿನ ಕೆಂಪಾಗಿದೆ ಅಂತ ಅನ್ಕೊತಾ ಇದ್ದೀರಾ. ಸೊ ಅಷ್ಟೊಂದೆಲ್ಲ ವೈಲೆಂಟ್ ಇಲ್ಲ. ಮೊದಲು ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ. ವೈಯಕ್ತಿಕವಾಗಿ ನನಗೆ ತುಂಬ ಕಾಡುತ್ತೆ ಈ ಸಿನಿಮಾ, ಯಾಕೆಂದರೆ ನನ್ನ ಬದುಕಲ್ಲಿ ಸುಮಾರು ಆ ಥರದ್ದು ಪಾತ್ರಗಳು ಏನು ಸೃಷ್ಟಿಸಿದ್ದಾರೆ ರಾಜ್ ಶೆಟ್ರು, ಅದು ಆ ಥರದ್ದು ನೋಡಿದ್ದೀನಿ. ಹಾಗಾಗಿ ಕೆಲವರಿಗೆ ಬೋರಿಂಗ್ ಸಿನಿಮಾ ಅನ್ಸ್ಬೋದು. ಸೊ ರೆಕಮೆಂಡ್ ಅಂತೂ ನಾನು ಮಾಡಲ್ಲ, ಹಾಗಂತ ನೋಡಬೇಡಿ ಅಂತಲೂ ಹೇಳಲ್ಲ. ಇದೊಂದು ರೀತಿ ಗರುಡಗಮನ ವೃಷಭವನದಲ್ಲೂ ಇದೇ ರೀತಿ ಆಗಿತ್ತು. ಅದೊಂದು 2-3 ದಿನ ನಿಮ್ಮ ಮನಸ್ಸಲ್ಲಿ ಉಳಿಯುವಂಥ ಸಿನಿಮಾ ಆಗಿ ಉಳಿಯುತ್ತೆ, ಯಾಕೆಂದರೆ ಸಾಕಷ್ಟು ಆ ಥರ ಇನ್ನರ್ ಲೇಯರ್ಸ್ ಇದೆ. ಸೊ ಅದಿಷ್ಟು ಟೋಬಿ ಬಗ್ಗೆ. ಈಗ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮಾರ್ಕೆಟ್ನಲ್ಲಿ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಬಜಾಜ್ ಫಿನ್ ಸರ್ವಿಸ್ ಅಂತ ಬಂದಿದೆ. 2.4% ಅಪ್ ಮೂವ್ಮೆಂಟ್ ಬಂದಿದೆ. ಜೊತೆಗೆ ಏಷ್ಯನ್ ಪೇಂಟ್ಸಲ್ಲಿ ನೆನ್ನೆ ಅಷ್ಟೇ ಹೇಳೋಗಿದೆ ಒಂದು ಪೊಸಿಷನಲ್ ಟ್ರೇಡ್ ಇರುತ್ತೆ ಅಂತ. ಸೊ ಆ ಪೊಸಿಷನಲ್ ಟ್ರೇಡ್ನ ತೊಗೊಂಡಿದ್ದೀನಿ. ನೋಡಿ, ಈ ಅಪ್ಡೇಟ್ಗಳು ಏನು ಕೊಡ್ತಾ ಇದ್ದೀನಿ, ಈಗ ಚಾರ್ಟ್ ಸ್ಟಾಕಲ್ಲೂ ಹೇಳ್ತಾ ಇದ್ದೀನಿ ನಾನು ಯಾವುದ್ರಲ್ಲಿ ಪೊಸಿಷನಲ್ ಟ್ರೇಡ್ ಐಡಿಯಾ ಸಿಗ್ತಾ ಇದೆ ಯಾವ ರೀತಿ ಅಂತ. ಸೊ ನಾನು ಮೆಂಬರ್ಸಿಗೆ ಏನು ಮಾಡ್ತಾ ಇದ್ದೀನಿ, ವಿತ್ ಲೆವೆಲ್ಸ್ ಕೂಡ ಹೇಳ್ತಾ ಇದ್ದೀನಿ. ಸೊ ಕ್ರಮೇಣವಾಗಿ ನಾನು ಹೇಳಿದ್ದೆ ಮೆಂಬರ್ಸಿಗೆ ಉದ್ದೇಶ ನನ್ನ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡೋದಲ್ಲ, ನೀವು ಆ ರೀತಿ ಐಡೆಂಟಿಫೈ ಮಾಡ್ಕೋಬೇಕು ಅಂತ. ಸುಮಾರು ಜನ ಕೇಳ್ತಾ ಇದ್ದಾರೆ ಹೇಗೆ ಪೊಸಿಷನ್ ಟ್ರೇಡ್ನ ಐಡೆಂಟಿಫೈ ಮಾಡೋದು ಅಂತ. ಇದನ್ನ ನಾನು ಒಂದು ಮೆಂಬರ್ಸ್ ಎಕ್ಸ್ಕ್ಲೂಸಿವ್ ಕನೆಕ್ಟ್ ಮಾಡಿದ್ವಿ ನಾವು ಒಂದು 2 ವಾರದ ಹಿಂದೆ. ಯಾರು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಮೆಂಬರ್ಸ್ ಇದ್ದಾರೋ ಅವರು, ಅವಾಗ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದು ಸುಮಾರು 1 ಗಂಟೆ ನಾವು ಮಾತಾಡಿದ್ವಿ, ಆದರೆ ಅದನ್ನು ರೆಕಾರ್ಡ್ ಮಾಡೋದನ್ನ ಮರ್ತುಬಿಟ್ಟಿದ್ದೆ. ಆಮೇಲೆ ನಾನು ಒಂದು ಪ್ರತ್ಯೇಕವಾಗಿ ಒಂದು 9-10 ನಿಮಿಷದ ವೀಡಿಯೋನ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ಯೂಟ್ಯೂಬ್ ಮೆಂಬರ್ಶಿಪ್ನ ತೊಗೊಂಡಿದ್ರೋ ಅವರಿಗೆ ಆ ವಿಡಿಯೋ ಅವೈಲೇಬಲ್ ಇರುತ್ತೆ. ಟೆಲಿಗ್ರಾಮ್ ಗ್ರೂಪ್ ಮೆಂಬರ್ಸ್ ಆಗಿದ್ದು ಲೈವ್ ಕನೆಕ್ಟಲ್ಲಿ ಜಾಯ್ನ್ ಆಗೋಕ್ಕಾಗಿರಲಿಲ್ಲ ಅಂದರೆ ಅವರಿಗೆ 1 ದಿನದ ಮಟ್ಟಿಗೆ ಆ ವಿಡಿಯೋ ಅವೈಲೇಬಲ್ ಇತ್ತು ಚಾನಲಲ್ಲಿ, ಆವಾಗ ನೀವು ನೋಡ್ಬೋದಾಗಿತ್ತು. ಹೇಳಿದ್ದೆ ಕೂಡ, ರಿಮೈಂಡ್ ಮಾಡಿದ್ದೆ. ಸೊ ಈಗಲೂ ಕೂಡ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಯಾವುದೇ ನೀವು ಪಪ್ಪಿ ಹೌಸಿಂದ ಹಿಡಿದು ಬ್ಯಾಂಕಿಂಗ್ ಅಥವಾ ಇನ್ವೆಸ್ಟಿಂಗ್ ಯಾವುದೇ ನೀವು ತೊಗೊಂಡಿದ್ರು ನೀವು ನೋಡ್ತಾ ಹೋಗ್ಬೋದು, ನಿಮಗೆ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಬಗ್ಗೆ ಸುಮಾರು ಜನ ಡೌಟ್ ಕೇಳ್ತಾನೆ ಇದ್ದೀರಾ. ಸರ್, 2 ದಾರಿ ಇರುವಂಥದ್ದು ಸಬ್ಸ್ಕ್ರಿಪ್ಷನ್ ಬಗ್ಗೆ. ಒಂದು, ನೀವು ನಮ್ಮ ಅಫಿಷಿಯಲ್ ಚಾನಲ್ ಲಿಂಕ್ಸ್ ಮೂಲಕ, ಅಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ನಾನೇನು ಅಫಿಲಿಯೇಷನ್ ಲಿಂಕ್ ಕೊಡ್ತಾ ಇದ್ದೀನಿ ಬ್ರೋಕರ್ಗಳದ್ದು, ಅದನ್ನು ಓಪನ್ ಮಾಡಿದ್ರೆ ನಮ್ಮ ಚಾನಲ್ ಅಫಿಷಿಯಲ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಥವಾ ನೀವು ಸಬ್ಸ್ಕ್ರಿಪ್ಷನ್ ಮಾಡಲ್ ಇದೆ, ತುಂಬ ನಾಮಿನಲ್ ರೇಟಲ್ಲಿದೆ, ಮಂತ್ಲಿ 300 ರೂಪೀಸ್ ಅಂತ, ಅದ್ರ ಮೂಲಕ ಜಾಯ್ನ್ ಆಗ್ತಾ ಹೋಗ್ಬೋದು. ಸೊ ಖಂಡಿತವಾಗಿ ಕಾಲ್ಸ್ ಕೊಡ್ತೀರಾ, ರೆಕಮೆಂಡೇಷನ್ ಇರುತ್ತಾ, ಆ ರೀತಿ ಅಂತ ಅನ್ಕೊಂಡು ಬರಬೇಡಿ. ಒಂದು ಲರ್ನಿಂಗ್ ಸಿಗ್ತಾ ಹೋಗುತ್ತೆ. ಇವತ್ತು ಯಾರ್ಯಾರು ಚಾನಲ್ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಸಾಕಷ್ಟು ಲರ್ನಿಂಗ್ಗಳನ್ನು ನಾವು ಮಾತಾಡ್ಕೊಂಡ್ವಿ, ಯಾಕೆಂದರೆ ಪೊಸಿಷನಲ್ ಟ್ರೇಡಲ್ಲಿ ಆಗಿರ್ಬೋದು ಅಥವಾ ಮಾರ್ಕೆಟಲ್ಲಿ ಯಾವ ರೀತಿ ಸೆಂಟಿಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಡಿಸ್ಕಷನ್ ಆಗ್ತಾ ಹೋಯಿತು. ಸೊ ಯಾರಿಗೂ ಬಲವಂತ ಇಲ್ಲ, ಚಾರ್ಟ್ ಸ್ಟಾಕಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಪ್ಡೇಟ್ನ ನಾನು ಕೊಡ್ತಾನೆ ಇರ್ತೀನಿ. ಬಟ್ ಮಾರ್ಕೆಟ್ ಆರ್ಸಲ್ಲಿ ನಿಮಗೆ ಅಥವಾ ಹೆಚ್ಚಿನಾಗಿ ಒಂದು ಅಪ್ಡೇಟ್ ಬೇಕು ಅಂತಂದರೆ ಮಾತ್ರ ನೀವು ಫಸ್ಟ್ ನೋಡಿ ಚೆಕ್ ಮಾಡಿ ನಿಮಗೆ ಹಿಡಿಸಿದ್ರೆ ಮಾತ್ರ ನೀವು ಕಂಟಿನ್ಯೂ ಆಗ್ತಾ ಹೋಗ್ಬೋದು, ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ. ಸೊ ನೋಡ್ತಾ ಬರೋದಾದರೆ ಇವತ್ತು ಟಾಪ್ ಗೇನರು ಬಜಾಜ್ ಫಿನ್ ಸರ್ವಿಸ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರು ಡಾಕ್ಟರ್ ರೆಡ್ಡಿಸಲ್ಲಿ 2% ಫಾಲ್ ಬಂದಿದೆ. ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಇವತ್ತು ನೆಗೆಟಿವ್ ಆಗಿ ಆಗಿತ್ತು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಇತ್ತು ಅಂತ. ಲಕ್ಕಿಲಿ IT-ನಲ್ಲಿ ಇನ್ಫೋಸಿಸು, TCS ಸ್ವಲ್ಪ ಫಾಲ್ ಆಗಲಿಲ್ಲ, ಇಲ್ಲಾಂದಿದ್ರೆ ಇನ್ನೂ ಒಂದು ದೊಡ್ಡ ಫಾಲ್ ಆಗ್ಬೋದಾಗಿತ್ತು ನಿಫ್ಟಿನಲ್ಲಿ. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡೋದಾದರೆ, ನಿಫ್ಟಿ ಇವತ್ತು ತುಂಬ ಸಣ್ಣ ರೇಂಜ್ ಮಾಡಿದೆ ಅಲ್ವಾ, 19,340ರಿಂದ ಒಂದು 240. ಇಲ್ಲಿ 100 ಪಾಯಿಂಟ್ ಅಂತ ಇದೆ ಅಂತ ನಿಮ್ಗೆ ಕಾಣಿಸ್ತಿದೆ ಅಂತಂದ್ರೂ 100 ಪಾಯಿಂಟಲ್ಲಿ ಹಿಡಿಯೋಕ್ಕಿದ್ದಿದ್ದು ಆ್ಯಕ್ಷನ್ ಒಂದು ಇಲ್ಲಿ 2. ಇಲ್ಲಿ ಮಧ್ಯದಲ್ಲೆಲ್ಲ ನಿಮಗೆ ಪ್ರೀಮಿಯಂ ಬಿಲ್ಡಪ್ ಆಗಿರಲ್ಲ. ಆಲ್ಮೋಸ್ಟ್ ಸೆಕೆಂಡ್ ಹಾಫಲ್ಲಿ ಸೈಡ್ ಬೇ ದಿನ ಹಾಗೆ ಉಳಿದಿತ್ತು. ಸೊ ಇಲ್ಲಿ ನಿಮಗೆ ಸಪೋರ್ಟ್ ಅಂತ ಹೇಗೆ ಗೊತ್ತಾಗುತ್ತೆ ಅಥವಾ ಯಾವ ಕಡೆ ಟ್ರೇಡ್ ಫೇವರಬಲ್ ಆಗಿತ್ತು ಅಂತ ನಾನು ಕೇಳೋದಾದರೆ, ಸೊ ನನ್ನ ಪ್ರಕಾರ ಇದೇ ಟ್ರೇಡೇ ಫೇವರಬಲ್ ಆಗಿತ್ತು ಕಂಪೇರ್ ಟು ಈ ಟ್ರೇಡ್. ಯಾಕೆ ಇದನ್ನ ಹೇಳ್ತೀನಿ ಅಂತಂದರೆ, ಬೆಳಗ್ಗೆ ಓಪನ್ ಆದಾಗಲೂ ಕೂಡ ಹೇಳಿದ್ದೆ ನಿಮಗೆ, ನೆನ್ನೆ ನೋಡಿ ಒಂದು ನೆಗೆಟಿವ್ ಸೆಂಟಿಮೆಂಟಲ್ಲಿ ಕ್ಲೋಸ್ ಆಗಿದೆ. ಈಗ ಒಂದು ಗ್ಯಾಪ್ ಡೌನ್ ಓಪನ್ ಆಗ್ತಾ ಇದೆ. ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಏಕ್ದಮ್ ಇದರ ಕೆಳಗಡೆ ಬಂದರೆ ತಗೊಳಕ್ಕೆ ನಮಗಂತೂ ಧೈರ್ಯ ಇಲ್ಲ, ನನ್ನ ಸೆಟಪಲ್ಲಂತೂ ಅದು ಅಲೋ ಮಾಡೋದಿಲ್ಲ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಕೆಳಗಡೆ ಬಂದರೆ ಆಗ ನಿಮಗೆ ಒಂದು ಟ್ರೇಡ್ ಇರುತ್ತೆ, ಅಥವಾ ಮೇಲ್ಗಡೆ ಹೋದರೆ ಒಂದು ಟ್ರೇಡ್ ಇರುತ್ತೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಕೆಳಗಡೆ ಬರ್ತಿದೆ ಅಂತಂದ್ರು ಫಸ್ಟ್ ಟಾರ್ಗೆಟ್ ನಿಮ್ದು ಏನಾಗಿರಬೇಕು, ದಿನದ ಲೋನೇ ಆಗಿರಬೇಕು. ಯಾವಾಗ 19,300 ಬ್ರೇಕ್ ಆಯಿತು ಅಲ್ಲಿಂದ 250 ಅಂದರೆ ಈ 50 ಪಾಯಿಂಟ್ಸ್ ಏನಿದೆ ಈ ಬಾರು, ಅದರಲ್ಲಿ ನೀವು ಕ್ಯಾಪ್ಚರ್ ಮಾಡೋದಾಗಿದ್ದರೆ ಅದು ಒಂದು ಟ್ರೇಡ್ ಆಗಿತ್ತು. ಅದಕ್ಕಿಂತ ಕೆಳಗಡೆ ಹೋಗ್ತಿದೆ ಅಂತ ಇಲ್ಲಿ ನಿಮ್ಗೆ ಅನ್ಸೋದಾದ್ರೂ ಸ್ವಲ್ಪ ನೀವು ಲಾಂಗರ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಬರೋದಾದರೆ, ಅಂದರೆ 1 ಅವರಲ್ಲಿ ನೀವು ನೋಡ್ತಾ ಹೋಗೋದಾದರೆ ಇದು ಹಿಸ್ಟಾರಿಕಲಿ ಒಂದು ಸಪೋರ್ಟ್ ಝೋನೆ. ಇಲ್ಲಿ ಗ್ಯಾಪು ಇದೆ, ಜೊತೆಗೆ ಟ್ರ್ಯಾಪು ಆಗ್ಬೋದು ಅಂತ ಇವತ್ತು ಮಾತಾಡ್ಕೊಂಡಿದ್ವಿ. ನೋಡಿ, ಈ ಝೋನ್ ಏನಿದೆ ಇಲ್ಲಿ ಸಪೋರ್ಟ್ಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಂದು ಸಲ ಟೆಸ್ಟ್ ಮಾಡೋಗಿತ್ತು, ಇವತ್ತು ಅದೇ ಝೋನಲ್ಲಿ ಬಂದಿದೆ. ಆದರೆ ಇಲ್ಲಿ ಕೆಳಗಡೆ ಅಂತಂದರೆ ಒಂದು ಗ್ಯಾಪ್ ಇದೆ, ಅಂದರೆ 19,200 ಬಂದು ಫಿಲ್ ಆಗಬೇಕು ಅಂತ ಸುಮಾರು ಜನ ಇಲ್ಲಿ ಟ್ರ್ಯಾಪ್ ಆಗಿರೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ನಿಫ್ಟಿನಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಎವ್ರಿ 50 ಪಾಯಿಂಟ್ಸಲ್ಲಿ ನೀವು ತುಂಬ ಕಾಶಿಯಸ್ ಆಗ್ತಾನೆ ಹೋಗಬೇಕು. ಬ್ಯಾಂಕ್ ನಿಫ್ಟಿನಲ್ಲಾದರೆ ಎವ್ರಿ 100 ಪಾಯಿಂಟ್ಸಲ್ಲಿ ನಿಮಗೆ ಒಂದು ಸ್ಪೇಸ್ ಇರುತ್ತೆ. ಬಟ್ ನಿಫ್ಟಿನಲ್ಲಿ ಎವ್ರಿ 50 ಪಾಯಿಂಟ್ಸ್, ಈವನ್ ಫಿನ್ ನಿಫ್ಟಿನಲ್ಲೂ ಕೂಡ ಎವ್ರಿ 50 ಪಾಯಿಂಟ್ಸು ನಿಮಗೆ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಇವತ್ತು ಸೆಕೆಂಡ್ ಹಾಫಲ್ಲಿ ಒಂದು ಬಸ್ ಸ್ಟ್ಯಾಂಡ್, ಈ ಬಸ್ ಸ್ಟ್ಯಾಂಡ್ ಯಾವ ಕ್ರಿಯೇಟ್ ಮಾಡ್ತಾ ಇತ್ತು, ಇಲ್ಲಿಂದ ಒಂದು ಬೇಸ್ ಮಾಡಿ ಇಲ್ಲಿಂದ ವಾಪಸ್ ಬಂದ ಮೇಲೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡ್ತಲ್ಲ, ಇಲ್ಲಿಂದ ಒಂದು ಬ್ರೇಕ್ಔಟ್ ಆಗುತ್ತೆ. ಅಟ್ಲೀಸ್ಟ್ ಈ ಟ್ರೆಂಡ್ ಲೈನು ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ 19,360ಕ್ಕೆ ಟೆಸ್ಟ್ ಮಾಡಿ ಬರುತ್ತೆ ಅಂತ ನಾನು ಪಾಸಿಟಿವ್ ಕಡೆನೇ ಬಯಾಸ್ ಆಗಿದ್ದೆ. ಆದರೆ ಮಾರ್ಕೆಟು ಕೆಳಗಡೆ ಬಂದು ಮತ್ತೆ ಆ ಝೋನ್ಗೆ ಬಂದು ಕ್ಲೋಸ್ ಆಗಿದೆ. ತುಂಬ ವೀಕ್ ಆಗಿ ಕ್ಲೋಸ್ ಆಗಿದೆ ಅಂತ ಅನಿಸ್ತಾ ಇದೆ ನಿಫ್ಟಿ. ಆದರೆ ಇಲ್ಲಿ ನೋಡಿ, ಲಾಸ್ಟ್ ಟೈಮಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂದಿದೆ. ಇಲ್ಲಿ 244 ಅಂತ ನಿಮಗೆ ತೋರಿಸ್ತಿರೋದಾದ್ರೂ 265 ಈ ಝೋನಲ್ಲಿ ಕ್ಲೋಸ್ ಆಗಿದೆ ಇಲ್ಲಿ
ನೋಡಿ. ಲಾಸ್ಟ್ ಟೈಮಲ್ಲಿ ಸೆಟಲ್ಮೆಂಟ್ ಅಂತ ಆಗ್ತಾ ಇರುತ್ತೆ. ಸೊ ಅದು ಸೆಟಲ್ಮೆಂಟ್ ಎಲ್ಲ ಆದಮೇಲೆ 265ರಲ್ಲಿ ಕ್ಲೋಸ್ ಆಗಿದೆ. ಸೊ ಸೋಮವಾರ 265ರಿಂದ ಈ 240 ಲೋ ಏನು ಮಾಡಿದೆ, ಇದೇ ಝೋನಲ್ಲಿ ನಿಮಗೆ ಓಪನ್ ಆಗಿ ಇಲ್ಲಿಂದ ನಿಮಗೆ ಕೆಳಗಡೆ ಬರ್ತಾ ಹೋದರೆ, ಇಲ್ಲಿ ಆಲ್ರೆಡಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿರೋದ್ರಿಂದ ಒಂದು ಕೆಳಗಡೆ ಫಾಲ್ ಬರ್ತಾ ಹೋಗುತ್ತೆ. 19,200 ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಒಂದು ಗ್ಯಾಪ್ ಫಿಲ್ಲಿಂಗ್ ಡೇ ಆಗಿ ಉಳಿಯುತ್ತೆ. ಸೊ 19,200 ಫಿಲ್ ಆದಮೇಲೆ ವಾಪಸ್ಸು ಇಲ್ಲಿ ಒಂದು ಮೇಲ್ಗಡೆ ರಿಟ್ರೇಸ್ಮೆಂಟ್ ಆದರೂ ಬರ್ಬೋದು ಅಥವಾ ಫಾಲ್ ಕಂಟಿನ್ಯೂ ಆಗ್ತಾ ಹೋಗ್ಬೋದು. ಸೊ ಫಸ್ಟ್ ಟಾರ್ಗೆಟ್ ನೀವು 19,200 ಅಂತ ಇಟ್ಕೊಂಡೆ ಟ್ರೇಡ್ ಮಾಡಬೇಕು. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಇನ್ನೂ 44,000 ಮೇಲ್ಗಡೆ ಇದೆ. ಸೊ ಬ್ಯಾಂಕ್ ನಿಫ್ಟಿ 44,000ಗಿಂತ ಕೆಳಗಡೆ ಬರೋ ತನಕ 19,200 ಅಷ್ಟು ಸುಲಭವಾಗಿ ಫಾಲ್ ಆಗೋಕ್ಕೆ ಬಿಡೋದಿಲ್ಲ ನಿಫ್ಟಿನಲ್ಲಿ. ಸೊ ಕೇರ್ಫುಲ್ ಆಗಿರಿ. ಸೊ ಮೊನ್ನೆ ಏನು ಮಾತಾಡ್ಕೊಂಡಿದ್ವಿ, 19,300ರಿಂದ 19,600 ಝೋನಲ್ಲಿ ಹುಷಾರಾಗಿರಬೇಕು ಅಂತ. ನಿಫ್ಟಿನಲ್ಲಿ 19,300ರಿಂದ ಕೆಳಗಡೆ ಬಂದಿದೆ ಅಂತ ಅನ್ನಿಸ್ತಿದೆ, ಆದ್ರೂ ನಿಮಗೆ ಇನ್ನೂ ಕನ್ಸಿಡರಬಲ್ ಆಗಿ ಫಾಲೋ ಅಪ್ ಬಂದಿಲ್ಲ. ಇದಕ್ಕೆ ಫಾಲೋ ಅಪ್ ಯಾವಾಗ ಬರ್ಬೋದು, ಸೋಮವಾರ ಬರ್ಬೋದು. ಸೊ ಇಲ್ಲಿಂದ ಒಂದು ಕೆಳಗಡೆ ಬಂದರೆ 19,200 ಏನಾದ್ರು ಬ್ರೇಕ್ ಆಗ್ತಾ ಹೋಯಿತು ಅಂತಂದರೆ ಆಗ 19,000 ಕಡೆಗೆ ನಿಫ್ಟಿ ಹೋಗ್ತಾ ಇದೆ ಅಂತ ಹೇಳ್ಬೋದು, ವೀಕ್ ಆಗಿದೆ ಅಂತ ಹೇಳ್ಬೋದು. ಆವಾಗ ಬ್ಯಾಂಕ್ ನಿಫ್ಟಿನಲ್ಲೂ ಮೊಮೆಂಟು ತಕ್ಕಂಗೆ ಚೇಂಜ್ ಆಗಿರಬೇಕು. ಇಲ್ಲ ಅಂತಂದರೆ ಈ ಗ್ಯಾಪ್ ಫಿಲ್ಲಿಂಗ್ ಆಗೋ ತನಕ ಬಂದು ಮತ್ತೆ 19,440 ಲೆವೆಲ್ ತನಕ ನಾವು ಬಂದು ಟೆಸ್ಟ್ ಆಗುತ್ತಾ ಸಾಧ್ಯತೆ ಇರುತ್ತೆ. ಸೊ ಸೈಡ್ ವೇಸ್ ಆಗಿರುತ್ತೆ. ನಾನು ಹೇಳಿದ್ದೀನಿ ಮಂತ್ಲಿ ಎಕ್ಸ್ಪೈರಿ ಮುಂದಿನ ವಾರ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಮಂತ್ಲಿ ಎಕ್ಸ್ಪೈರಿಗಳು, ವೀಕ್ಲಿ ಎಕ್ಸ್ಪೈರಿಗಳು, ಸೊ ಇದೇ ಲಾಸ್ಟ್ ಮಂತ್ ಅನ್ಸುತ್ತೆ ಅಲ್ವಾ, ಮಂತ್ಲಿ ಎಕ್ಸ್ಪೈರಿಗಳು ವೀಕ್ಲಿ ಎಕ್ಸ್ಪೈರಿಗಳು ಒಟ್ಟಿಗೆ ಇರುವಂಥದ್ದು ಬ್ಯಾಂಕ್ ನಿಫ್ಟಿನಲ್ಲಿ. ಅಂದರೆ ಮುಂಬರೋ ತಿಂಗಳುಗಳಿಂದ ಮಂತ್ಲಿ ಎಕ್ಸ್ಪೈರಿಗಳು ಸೇಮ್ ಆಗೇ ಇರುತ್ತೆ ಬ್ಯಾಂಕ್ ನಿಫ್ಟಿದು, ಆದರೆ ವೀಕ್ಲಿ ಎಕ್ಸ್ಪೈರಿಗಳು ಒಂದೇ ದಿನ ಇರೋದಿಲ್ಲ. ಸೊ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗ್ತಾ ಇರುತ್ತೆ. ಸೊ ಮಾರ್ಕೆಟಲ್ಲೂ ಕೂಡ ಸ್ವಲ್ಪ ಲಿಕ್ವಿಡಿಟಿ ವಿಚಾರದಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗ್ಬೋದು. ಯಾರಾದರೂ ಪೊಸಿಷನ್ಗಳನ್ನು ತೊಗೊತಾ ಇದ್ದೀರಾ ಅಂದರೆ ವೀಕ್ಲಿದು ಸ್ವಲ್ಪ ಹುಷಾರಾಗಿರಿ. ಮಂತ್ಲಿ ಪೊಸಿಷನ್ಗಳಲ್ಲಿ ಏನೂ ಚೇಂಜಸ್ ಆಗಲ್ಲ, ಬಟ್ ವೀಕ್ಲಿ ಪೊಸಿಷನ್ಗಳಲ್ಲಿ ಸ್ವಲ್ಪ ಲಿಕ್ವಿಡಿಟಿ ಇಶ್ಯೂಸ್ ಬರ್ಬೋದು. ಸೊ ನನಗೂ ಗೊತ್ತಿಲ್ಲ ಯಾವ ರೀತಿ ಆ್ಯಕ್ಟ್ ಆಗುತ್ತೆ ಮಾರ್ಕೆಟ್ ಅಂತ, ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಬಟ್ ಆ ಅಪ್ಡೇಟ್ ಒಂದು ಹೇಳ್ತಾ ಇದ್ದೀನಿ. ಸೊ ನಿಫ್ಟಿನಲ್ಲಿ ಆ ರೀತಿಯಾಗಿರುತ್ತೆ. ಅಕಸ್ಮಾತ್ ಈ ಝೋನಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೋಡಿ, ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಆಗ ನೀವು ತಕ್ಷಣ ಬೈ ಮಾಡೋಕ್ಕೆ ಹೋಗ್ಬಿಡಿ. ಒಂದು ವಾಪಸ್ ಬಂದು ಈ ಝೋನ್ 19,320 ಟೆಸ್ಟ್ ಮಾಡಿ ಮೇಲ್ಗಡೆ ಕೊಡ್ತಿದೆ ಅಂದರೆ ಮತ್ತೆ ನಮಗೆ ಒಂದು ಶಾರ್ಟ್ ಕವರಿಂಗ್ ತನಕ ಬರ್ಬೋದು, 19,400 ಲೆವೆಲ್ ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇದೊಂದು ಏನಿದೆ, ಈಗ ಒಂದು ಇಂಟರ್ನಲ್ ಬಸ್ ಸ್ಟ್ಯಾಂಡ್ ಝೋನ್ ಆಗೇ ಇದೆ. ಇದರಲ್ಲೇ ಓಪನ್ ಆಗಿ ನಮಗೆ ಮೇಲ್ಗಡೆ ಕೆಳಗಡೆ ಕೊಟ್ಟರೆ ಎವ್ರಿ 50 ಪಾಯಿಂಟ್ಸ್ನ ನೀವು ಸಣ್ಣದಾಗಿ ಟಾರ್ಗೆಟ್ ಇಟ್ಕೊಂಡು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಮಧ್ಯದಲ್ಲೇ ಓಪನ್ ಆದರೆ ಇಲ್ಲೇ ಇದೇ ರೀತಿ ಎಷ್ಟು ಹೊತ್ತಬೇಕಾದ್ರೂ ಉಳಿಬೋದು, ಆ ಸಾಧ್ಯತೆ ಇರುತ್ತೆ. ತುಂಬ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಟ್ರೇಡ್ ಇರೋದಿಲ್ಲ, ನೀವು ವೆಯ್ಟ್ ಮಾಡ್ತಾ ಹೋಗ್ಬೇಕು. ಸೊ ಕ್ವಿಕ್ಕಾಗಿ ಬ್ಯಾಂಕ್ ನಿಫ್ಟಿದಲ್ಲಿ ಯಾವ ರೀತಿ ಅಂತ ನೋಡ್ತಾ ಬರೋದಾದರೆ, ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಸೇಮ್ 44,000ಕ್ಕೆ ಬಂದು ಎಕ್ಸಾಕ್ಟಾಗಿ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು. ಈ ಟ್ರೇಡ್ ಮಾಡಲಿಕ್ಕೆ ಈಸಿಯಾಗಿತ್ತು, ಈ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು. ಇಲ್ಲಿ ಫಸ್ಟ್ ಬಾರಿಂದ ನಿಮಗೆ ಬರ್ತಾ ಇದೆ ಅಂತ ಅನ್ಸಿದ್ರು 44,168 ಬಿಟ್ಟು ಬಂದಷ್ಟೊತ್ತಿಗೆ ನಿಮಗೆ ಅರ್ಧ ಮೂಮೆಂಟ್ ಮುಗಿದೋಗಿದೆ. ಸೊ ಅದಾದಮೇಲೆ 44,100 ಕೂಡ ಇಂಪಾರ್ಟೆಂಟ್ ಆದ್ದರಿಂದ ಸೊ ಇಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕಿಂತ ಈ ಟ್ರೇಡ್ ಕ್ಯಾಪ್ಚರ್ ಮಾಡಲಿಕ್ಕೆ ಈಸಿ ಇತ್ತು. ಕಾಂಟ್ರೇರಿಯನ್ ಟ್ರೇಡು ಖಂಡಿತ ಕಷ್ಟ, ನನಗೆ ಅರ್ಥ ಆಗುತ್ತೆ. ಯಾಕೆಂದರೆ ಇಷ್ಟು ಜೋರಾಗಿ ಬೀಳ್ತಿದ್ದಾಗ ಅಲ್ಲಿಂದ ಹೇಗೆ ವಾಪಸ್ ತೊಗೋಬೋದು ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ನೋಡಿ, ಇಲ್ಲಿ ಇಮಿಡಿಯೇಟಾಗಿ ನಿಮ್ಗೆ 44,000 ಬರ್ತಿದ್ದಂಗೆ ವಾಪಸ್ ಇಲ್ಲಿ ಒಂದು ಒಂದು ಹ್ಯಾಂಡ್ ಶೇಕ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕು. ಇಲ್ಲಿ ನೋಡಿ, ಸೆಲ್ಲರ್ಸ್ ಕೌಂಟ್ರಲ್ಲಿ ಇದ್ದಿದ್ದು ಬಯರ್ಸ್ ತೊಗೊತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಯಿತು. ಅಲ್ಲಿ ನಿಮಗೆ ಇಮಿಡಿಯೇಟಾಗಿ ಎಂಟ್ರಿ ತೊಗೊಂಡೆ ಸ್ಟಾಪ್ ಲಾಸ್ ಹತ್ತಿರ ಆಗಿರುತ್ತೆ, ನಿಮಗೆ ರಿವಾರ್ಡು ಕೂಡ ಚೆನ್ನಾಗಿ ಸಿಗುತ್ತೆ. ಸೊ 1:3 1:4 ರಿವಾರ್ಡ್ ಇರುತ್ತೆ. ಹಾಗಾಗಿ ಇಂಥ ಟ್ರೇಡ್ಗಳನ್ನ ನಾನು ಪ್ರಿಫರ್ ಮಾಡ್ತೀನಿ, ಎಸ್ಪೆಷಲಿ ರೌಂಡ್ ಫಿಗರ್ ಏನಿರುತ್ತೆ ಅದರ ಹತ್ತಿರ ಬರುವಂಥ ಟ್ರೇಡ್ಗಳನ್ನ. ಸೊ ಇದು ಮೊಮೆಂಟಮಲ್ಲಿ ನಿಮಗೆ ಇಲ್ಲಿ ತನಕ ಬರ್ತಾ ಹೋಯಿತು. ಇದೇ ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರಬೇಕಾಗಿತ್ತು. ಇಲ್ಲಿ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದಾಗ ಇಲ್ಲಿ ಎಗೇನ್ ನಾನು ಒಂದು 44,400 ತನಕ ಗ್ಯಾಪ್ ಫಿಲ್ಲಿಂಗ್ ಬರ್ಬೋದು ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ವಾಪಸ್ 44,168 ಟೆಸ್ಟ್ ಮಾಡಿ ಬಂದು 44,200 ಚಿಲ್ಲರೆನಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಕ್ಲೋಸ್ ಆಗಿದೆ. ಸೊ ಸೋಮವಾರ ಈ ಝೋನಲ್ಲೇ ಏನಾದರೂ ಬ್ಯಾಂಕ್ ನಿಫ್ಟಿ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ 44,400 44,450 ಈ ಟಾರ್ಗೆಟ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮತ್ತೆ 44,000 ಟಾರ್ಗೆಟ್ ಆಗಿರುತ್ತೆ. ಸೊ ಸದ್ಯಕ್ಕೆ ಇಷ್ಟರಲ್ಲೇ ಇರಿ, 44,400 ಇಂದ 44,000 ತನಕ. ಅದ್ರ ಮೇಲ್ಗಡೆ ಅಥವಾ ಕೆಳಗಡೆ ಕೊಟ್ಟರೆ ಆಮೇಲೆ ನೋಡ್ತಾ ಹೋಗೋಣ. ಬಟ್ ಈ ಝೋನಲ್ಲಿ ಸುಮಾರು ದಿನ ಉಳಿಯುವಂಥ ಸಾಧ್ಯತೆ ಇದೆ, ಸೋಮವಾರ ಮಂಗಳವಾರ ಅಂತ ಅನ್ನಿಸ್ತಾ ಇದೆ. ಸೊ ಕೆಲವು ನ್ಯೂಸ್ಗಳು ಕೂಡ ಬರೋದಿದೆ. ಪೋವೆಲ್ ಅವರು ಅನೌನ್ಸ್ಮೆಂಟ್ ಮಾಡೋದು ಅಂತ ಅದನ್ನ ಆಲ್ರೆಡಿ ಒಬ್ಬರು ಅಪ್ಡೇಟ್ ಮಾಡಿದ್ದಾರೆ ಗ್ರೂಪಲ್ಲಿ. ಸೊ ನಾವು ಜಾಸ್ತಿ ಆಗ್ತಾ ಇದೆ ಇನ್ಫ್ಲೇಷನ್ನು, ಸೊ ಇನ್ನೂ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋದ್ರ ಕಡೆಗೆ ಗಮನ ಹರಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅಂತ ಬಂದಿದೆ. ಸೊ ಅದೊಂದು ನೆಗೆಟಿವ್ ಸೆಂಟಿಮೆಂಟ್ ಆಗ್ಬೋದು. ಸೊ US ಮಾರ್ಕೆಟ್ ಬಗ್ಗೆನೂ ಲಾಸ್ಟಿಗೆ ಮಾತಾಡ್ತಾ ಹೋಗೋಣ. ಸೊ ಕ್ವಿಕ್ಕಾಗಿ ಫಿನ್ ನಿಫ್ಟಿ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋದು. ನೋಡಿ, ಫಿನ್ ನಿಫ್ಟಿನಲ್ಲಿ ಮಂಗಳವಾರ ನಮಗೆ ಇದಾಗಿರುತ್ತೆ, ಏನೋ ಎಕ್ಸ್ಪೈರಿ ಆಗಿರುತ್ತೆ. ಸೊ ಸತೀಶ್ ಅವರು ಐರನ್ ಕಾಂಡರ್ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. 19,500ರಿಂದ 19,800 ತಗೊಂಡಿದ್ದಾರೆ. ಮೇಲ್ಗಡೆ ಒಂದು 100 ಹೆಡ್ಜನ್ನು ತಗೊಂಡಿದ್ದಾರೆ. ಸೊ ಈ ಝೋನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಝೋನ್ ಅಂತಲೇ ಅನ್ಸುತ್ತೆ ನನಗೆ. ನಾವು ಇದನ್ನ ನಿನ್ನೆ ಕೂಡ ಮಾತಾಡಿದ್ದೆ, ನಿಮಗೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಹೇಳಿದ್ದೆ. ಅದನ್ನ ಇವತ್ತು ಫೈರ್ಸಲ್ಲಿ ಆ್ಯಕ್ಚುಲಿ ಒಂದು ಫೈರ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ ಮಧ್ಯದಲ್ಲಿ. ಸೊ ನೀವು ಫೈರ್ಸಲ್ಲಿ ಅದು ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ನೋಡಿ, ಫೈರ್ಸಲ್ಲಿ ಸಾಕಷ್ಟು ಫೀಚರ್ಸ್ ಇದೆ, ಬಟ್ ಅವರು ಸಪೋರ್ಟ್ ಟೀಮ್ ಅಷ್ಟು ಕೋಆರ್ಡಿನೇಟ್ ಮಾಡ್ದಲ್ಲ ಇದ್ದಿದ್ದರಿಂದ ನಾನು ಕೂಡ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಫೈರ್ಸಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಏನು ಮಲ್ಟಿಪಲ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ, ಅಪ್ಸ್ಟಾಕ್ಸಲ್ಲಿ ಸಿಗುತ್ತಲ್ಲ, ಅಪ್ ಟು 8 ವಿಂಡೋಸ್ ಇಟ್ಕೊಳೋದು. ಅಪ್ಸ್ಟಾಕ್ಸ್ ಇಂಟಿಗ್ರೇಷನ್ ಸ್ವಲ್ಪ ಸ್ಮೂತ್ ಆಗಿದೆ ಫೈರ್ಸಿಗೆ ಕಂಪೇರ್ ಮಾಡಿದ್ರೆ. ಬಟ್ ಫೈರ್ಸಲ್ಲೂ ಕೂಡ ನಿಮಗೆ ಅದೇ ರೀತಿಯಾದಂಥ ಸೆಟಪ್ ಸಿಗುತ್ತೆ. ಒಂದು 7-8 ವಿಂಡೋಗಳನ್ನು ನೀವು ಇಟ್ಕೋಬೋದು. ಆದರೆ ತುಂಬ ಫೀಚರ್ಸ್ ಇದೆ. ನೀವು ರೈಟ್ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಕ್ವಾಂಟ್ಸ್ ಆ್ಯಪಲ್ ಜೊತೆ ಇಂಟಿಗ್ರೇಷನ್ ಇದೆ, ಆಪ್ಷನ್ ಡೆಸ್ಕ್ ಇದೆ, ಇದೆಲ್ಲ ಥರದ್ದು ಇದೆ. ಸೊ ನನಗೆ ಯಾವುದೋ ಲಾಭ ಇದೆ ಅನ್ನೋಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ, ಬಟ್ ಯಾರು ಯೂಸ್ ಮಾಡ್ತಾ ಇದ್ದರೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಝೆರೋದಾದ ನೀವು ಬೇರೆ ಬ್ರೋಕರ್ಗಳೆಲ್ಲ ಕಂಪೇರ್ ಮಾಡಿದ್ರೆ ಅವ್ರು ಅಡ್ವರ್ಟೈಸ್ಮೆಂಟ್ಗೆ, ಪ್ರಮೋಷನ್ಗೆ ತುಂಬ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಝೆರೋದಾದವ್ರು ಅದು ಯಾವುದಕ್ಕೂ ಹೋಗೋದಿಲ್ಲ. ಆದರೂ ಕೂಡ ನಾನು ಯಾಕೆ ಝೆರೋದನ್ನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಆ ಪರ್ಸ್ನಲಿ ಯಾವುದೊಂದು ಫೀಲ್ ಕೊಡುತ್ತಲ್ಲ ನಾವು ಯೂಸ್ ಮಾಡಿ ಇನ್ವೆಸ್ಟಿಂಗ್ ಮಾಡಬೇಕಾದ್ರೆ, ಎಷ್ಟು
ಎಷ್ಟು ಸ್ಮೂತ್ ಆಗಿದೆ. ಫಸ್ಟ್ ಟೈಮ್ ವೈಟ್ ಇಂಟಿಗ್ರೇಷನ್ ಅಂತ ತಂದಿದ್ದೆ ಅವರು, ಅವಾಗೆಲ್ಲ ನಿಮಗೆ ಬ್ಲ್ಯಾಕಲ್ಲಿ ಇರ್ತಿತ್ತು. ಸೊ ಇವರೇ ಫಸ್ಟು ಒಂದು ಟ್ರೇಡಿಂಗ್ ಟರ್ಮಿನಲ್ನ ವೈಟಲ್ಲೂ ಕೂಡ ಮಾಡ್ಬೋದು ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಅವರು. ಸೊ ಬ್ಲ್ಯಾಕ್ ಕೂಡ ಚೆನ್ನಾಗಿರುತ್ತೆ, ಬಟ್ ತುಂಬ ಸಿಂಪಲ್ ಆಗಿದೆ. UI ಅಂತ ನೀವು ನೋಡೋದಾದರೆ ಜೆರೋದದ್ದು ತುಂಬ ಸಿಂಪಲ್ ಆಗಿ ಮಾಡಿದ್ರು. ಬಟ್ ಓವರ್ ಆಲ್ ವರ್ಲ್ಡಲ್ಲಿ ನಂಬರ್ ಆಫ್ ವಾಲ್ಯೂಮ್ ಅಂತ ನೀವು ನೋಡೋದಾದರೆ, ಅಂದರೆ ಅಮೌಂಟಿಂದ ನಾನು ಹೇಳ್ತಾ ಇಲ್ಲ, ವಾಲ್ಯೂಮ್ಗಳು ಎಷ್ಟು ಪ್ಲೇಸ್ ಆಗುತ್ತೆ ಅಂದರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಲೆಕ್ಕದಲ್ಲಿ ನೀವು ನೋಡೋದಾದರೆ ವರ್ಲ್ಡಲ್ಲೇ ನಂಬರ್ 1 ಆಗಿದೆ. ಇಂಡಿಯಾದಲ್ಲಿ ಸುಮಾರು 15% ರೀಟೇಲ್ ಪಾರ್ಟಿಸಿಪೇಷನ್, ಆಲ್ಗೋದ್ ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು ಬರೀ ರೀಟೇಲ್ದು ಅಂತ ನೀವು ನೋಡೋದಾದರೆ ಇದು ಜೆರೋದವ್ರದ್ದೇ ಆಗಿರುತ್ತೆ. ಮೆಂಬರ್ಸ್ಗಳಿಗೆ ನಾನು ಒಂದು ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ಗಳನ್ನು ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅಂದರೆ ನಾನು ಮಾತಾಡಿರೋದಲ್ಲ, ಜೆರೋದಾದ ಚೀಫ್ ಟೆಕ್ನಾಲಜಿ ಆಫೀಸರ್ ಕೈಲಾಶ್ ನಾಥ್ ಅವರು ಮಾತಾಡಿರೋದೊಂದು ಇದೆ. ಅವರು ಅದರಲ್ಲಿ ಹೇಳಿದ್ದಾರೆ, ಚಾರ್ಲ್ಸ್ ಸ್ವಾಬ್ ಅನ್ನೋ ಒಂದು ಕಂಪನಿ US ಅಲ್ಲಿರುವಂಥದ್ದು 2.5 ಮಿಲಿಯನ್ ಹಿಟ್ ಮಾಡಿದ್ವಿ ಒಂದು ದಿನದಲ್ಲಿ ಅಂತ ಅವ್ರು ಹೇಳಿದಾರಂತೆ. ಆದರೆ ಜೆರೋದ ಆ ರೆಕಾರ್ಡ್ನ ಕೋವಿಡ್ಗಿಂತ ಮುಂಚೆನೇ ಮಾಡ್ತಾಯಿತ್ತು. 7.5-8 ಮಿಲಿಯನ್ ರೀಟೇಲ್ ಹಿಟ್ ಆಗ್ತಾಯಿತ್ತು. ಈಗ ರೀಸೆಂಟಾಗಿ 10 ಮಿಲಿಯನ್ಗಿಂತಲೂ ಜಾಸ್ತಿ ರೀಟೇಲ್ ಹಿಟ್ ವಾಲ್ಯೂಮ್ದು ಒಂದೇ ದಿನದಲ್ಲಿ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅದು ಜೆರೋದಾದ ಹೇಳಿಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಒಂದೇ ಬ್ರೋಕರ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅನ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸೊ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಪ್ರಾಬ್ಲಮ್ ಆದಾಗಲೂ ಕೂಡ ನಿಮ್ಗೆ ಹೇಳಿದ್ದೆ. ಸೊ ಯಾವಾಗ ಪ್ರಾಬ್ಲಮ್ ಆಗುತ್ತೋ ಆವಾಗಲೂ ಕೂಡ ಅಪ್ಡೇಟ್ನ ಕೊಟ್ಟಿದ್ದೀನಿ. ಸೊ ನೋಡಿ, ಗೋ ಚಾರ್ಟಿಂಗ್ ಅನ್ನೋದ್ರಲ್ಲಿ ನೀವು ಪೊಸಿಷನ್ ಟ್ರೇಡ್ನ ನೀವು ಅಥವಾ ಯಾವುದೇ ಒಂದು ಆಪ್ಷನ್ ಸೆಲ್ಲಿಂಗ್ ಅಥವಾ ಆಪ್ಷನ್ ಬೈಯಿಂಗ್ನ ವರ್ಚುವಲ್ ಮೋಡಲ್ಲಿ ಕೂಡ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು, ರಿಯಲಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಸೊ ವರ್ಚುವಲ್ ಟ್ರೇಡ್ ಅನ್ನೋದು ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ನನಗೆ ಈಸಿ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಏನು ನೆನ್ನೆ ಮಾತಾಡಿ ಹೋಗಿದ್ದೆ ನಿಮಗೆ, ಅಂದರೆ 44,000 P ಮತ್ತು 45,000 C ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಒಂದು 200 ಪಾಯಿಂಟ್ ನೀವು ಹೆಡ್ಜ್ ಅಂತ ತೊಗೊಂಡು ಕೂತ್ರೆ ಸೊ ಇದು ಒಂದು ಬೆಸ್ಟ್ ಸ್ಟ್ರಾಟಜಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಅಂತ ಹೇಳಿದೆ. ನೋಡಿ, ಇಲ್ಲಿ ಮ್ಯಾಕ್ಸ್ ಪ್ರಾಫಿಟ್ ತೋರಿಸ್ತಾ ಇತ್ತು. ಈಗ ಮಾರ್ಕೆಟ್ ಅವರ್ಸ್ ಆಗಿರೋದ್ರಿಂದ ಅಪ್ಡೇಟ್ ಆಗಿಲ್ಲ. ಸೊ ನಿಮಗೊಂದು 2.5% ಮ್ಯಾಕ್ಸ್ ಪ್ರಾಫಿಟ್ ತೋರಿಸ್ತಾ ಇತ್ತು. ಸೊ ಪ್ರಾಬಬಿಲಿಟಿ ಆಫ್ ವಿನ್ನಿಂಗು 58% ಇದೆ. ಬಟ್ ನಿಮಗೆ ಇಲ್ಲಿ ಇವತ್ತು ನೋಡಿ, ಓವರಾಲ್ ಇವತ್ತು ಏನೂ ಆಗಿಲ್ಲ, $144 ಲಾಸಲ್ಲಿ ಎಂಡ್ ಆಗಿದೆ. ಸೊ ಆಪ್ಷನ್ ಸೆಲ್ಲಿಂಗಲ್ಲಿ ನಿಮಗೆ ಮಂಗಳವಾರ ತನಕ ನಿಮಗೆ ಏನು ಬಿಲ್ಡಪ್ ಆಗಲ್ಲ. ನೀವು ಶುಕ್ರವಾರ ಎಕ್ಸಿಕ್ಯೂಟ್ ಮಾಡಿದ್ರೆ ಅಥವಾ ಮುಂದಿನ ಗುರುವಾರದ ಎಕ್ಸ್ಪೈರಿ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಅಟ್ಲೀಸ್ಟ್ ಮಂಗಳವಾರ ಆಗೋ ತನಕ ನಿಮಗೆ ತೀಟಾ ಡಿಕೆಗಳು ಅಷ್ಟೊಂದು ಸಿಗ್ನಿಫಿಕೆಂಟ್ ಅಮೌಂಟಲ್ಲಿ ಆಗಿರೋದಿಲ್ಲ. ಸೊ ಮಂಗಳವಾರ ಆದ ನಂತರ ನಿಮಗೆ ಮೂಮೆಂಟ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡೋರಿದ್ರೆ ಯಾರಾದರೂ, ಯಾಕೆಂದರೆ ಆಪ್ಷನ್ ಸೆಲ್ಲಿಂಗ್ ಒಂದು ಸ್ಟ್ರಾಟಜಿ ತೋರಿಸಿ ಅಂದ್ರಲ್ಲ ನೋಡಿ, ಈ ರೀತಿ ಐರನ್ ಕಾಂಟ್ರಾಕ್ಟ್ಗಳಾಗಿರ್ಬೋದು, ಸ್ಟ್ರಾಡಲ್ ಆಗಿರ್ಬೋದು, ಸ್ಟ್ರ್ಯಾಂಗಲ್ ಆಗಿರ್ಬೋದು, ನಿಮಗೆ ಸೈಡ್ ವೈಸ್ ಮಾರ್ಕೆಟ್ ಇದೆ ಅಂತಂದರೆ ಅಥವಾ ಬಿಯರ್ ಸ್ಪ್ರೆಡ್, ಬುಲ್ ಸ್ಪ್ರೆಡ್, ನಿಮಗೆ ಯಾವ ರೀತಿ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನಿಸ್ತಾ ಇದೆ ಅಂತಂದರೆ ಆಗ ನೀವೇನಾದ್ರು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಟ್ರೇಡ್ ಮಾಡ್ಬೋದು. ಆಪ್ಷನ್ ಸೆಲ್ಲಿಂಗ್ ಅಂತ ನಾನು ಹೇಳ್ತಾ ಇಲ್ಲ, ಆಪ್ಷನ್ ಬೈಯಿಂಗಲ್ಲೂ ಕೆಲವರಿಗೆ ಏನಾಗಿರುತ್ತೆ, ಸೊ ನನಗೆ ಈ ಅನಾಲಿಸಿಸ್ ಸರಿ ಅಂತ ಅನಿಸುತ್ತೆ, ಬಟ್ ನಾನು ಲೈವಲ್ಲಿ ನಾನು ಟ್ರೇಡ್ ಮಾಡೋಕೆ ಹೋದಾಗ ನನಗೆ ಭಯ ಆಗುತ್ತೆ ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ. ಅಂಥವರು ಕೂಡ ಬಂದು ನೀವು ವರ್ಚುವಲ್ ಟ್ರೇಡಲ್ಲಿ ನೀವು ಯಾವುದೇ ದುಡ್ಡು ಕೊಡ್ತಾ ಇರಲ್ಲ. ಹಿಂದೆ ನಾನು ವರ್ಚುವಲ್ ಟ್ರೇಡಿಂಗ್ ಕಲಿಕೆ ಹೇಗೆ ಆರಂಭ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ಬೇಕಾದರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಆಗ ಕೆಲವೊಂದು ಸೆನ್ಸಿಬಲ್ಲು ಅಥವಾ ಟ್ರೇಡಿಂಗ್ ವ್ಯೂನಲ್ಲಿ ಯಾವ ರೀತಿ ಇಂಟಿಗ್ರೇಷನ್ ಮಾಡೋದು ಅಂತ ಹೇಳಿದ್ದೆ. ಈಗ ಸೆನ್ಸಿಬಲ್ಲು ಜೆರೋದ ಯೂಸರ್ಸಿಗೆ ಫ್ರೀ ಆಗಿದೆ, ಅದರಲ್ಲೂ ಕೂಡ ನೀವು ವರ್ಚುವಲ್ ಟ್ರೇಡ್ನ ಪ್ಲೇಸ್ ಮಾಡ್ಬೋದು. ಅದೇ ರೀತಿಯಾಗಿ ಫೈರ್ಸಲ್ಲೂ ಕೂಡ ಗೋ ಚಾರ್ಟಿಂಗ್ ಇಂಟಿಗ್ರೇಷನ್ ಇರೋದ್ರಿಂದ ಇಲ್ಲೂ ಕೂಡ ನೀವು ಇರುತ್ತೆ, ಅದೇ ರೀತಿ ಸೇವ್ ಆಗಿರುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಯಾವ ರೀತಿ ಪ್ಲೇಸ್ ಮಾಡೋದು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನೊಂದು ವರ್ಚುವಲ್ ಟ್ರೇಡ್ನ ಯಾವ ರೀತಿ ಪ್ಲೇಸ್ ಮಾಡೋದು ಸೆನ್ಸಿಬಲಲ್ಲಿ ಮತ್ತು ಫೈರ್ಸಲ್ಲಿ ಅಂತ ನಾನು ಮಾಡ್ಕೊಡ್ತೀನಿ. ಅದೇ ರೀತಿಯಾಗಿ ಕ್ವಾಂಟ್ಸ್ ಆ್ಯಪ್ ಅಂತ ಒಂದಿದೆಯಲ್ಲ ನೋಡಿ, ಇಲ್ಲಿ ನಿಮಗೆ ಸಾಕಷ್ಟು ಇಂಟಿಗ್ರೇಷನ್ ಸಿಗುತ್ತೆ. ಇಂಡೆಕ್ಸಿಗೆ ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ON ಅಲ್ಲಿ ಯಾವುದು ಪ್ರೈಸ್ ಬಿಲ್ಡಪ್ ಆಗ್ತಾ ಇದೆ, ಪ್ರೈಸಲ್ಲಿ ಯಾವುದು ರೀತಿ ಆಗ್ತಾ ಇದೆ. ಸೊ ಒಂದು ಸಿನಾಪ್ಸಿಸ್ನ ನೋಡಲಿಕ್ಕೆ ಒಂದು ಒಳ್ಳೆ ಇಂಟಿಗ್ರೇಷನ್ ಅಂತ ಅನಿಸ್ತು. ತುಂಬ ಫೀಚರ್ಸ್ ಇದೆ ಇದರಲ್ಲಿ, ಸಾಕಷ್ಟು ಪ್ರೋ ಫೀಚರ್ಸ್ ಇದೆ. ಅಂದರೆ ಇದೆಲ್ಲ ನಿಮಗೆ ದುಡ್ಡು ಕೊಡಬೇಕು, ಫೈರ್ಸ್ ಇಂಟಿಗ್ರೇಷನ್ಗೆ ಫ್ರೀಯಾಗಿ ಸಿಗೋದಿಲ್ಲ. ಬಟ್ ನಾನು ಕೂಡ ಇದನ್ನ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಬಟ್ ಇದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸಾಕಷ್ಟು ನಿಮಗೆ ನೋಡಿ ಪ್ರೋ ಇಲ್ಲದೇ ಇರುವಂಥ ಫೀಚರ್ಸ್ಗಳು ಇದೆ. ಅದರಲ್ಲಿ ಯಾವುದಾದ್ರೂ ಹೆಲ್ಪ್ಫುಲ್ ಅಂತ ಅನಿಸ್ತು ಅಂತಂದರೆ ನನಗೆ ಅದನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ಗೋ ಟ್ರೇಡಿಂಗ್ ಅಂತಲೂ ಬರೋದಾದರೆ ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಬ್ಯಾಕ್ ಟೆಸ್ಟಿಂಗ್ ಕೂಡ ಇದೆ ಇಲ್ಲಿ, ಆದರೆ ಅದು ಪ್ರೋ ಫೀಚರ್ ಆಗಿದೆ. ಸೊ ಇದೆಲ್ಲದ್ರ ಬಗ್ಗೆ ನೋಡೋಣ, ಮುಂದೆ ಒಂದಿನ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಾನು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಯಾವುದಾದ್ರೂ ತುಂಬ ಹಿಡಿಸಿದ್ರೆ ಫೀಚರು ಎಕ್ಸ್ಪ್ಲೋರ್ ಮಾಡ್ಬೋದು ಫೈರ್ಸ್ ಅಕೌಂಟ್ ಇದ್ದವರು. ಸೊ ಇದಿಷ್ಟು ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಹೇಳಿದೆ. ಮತ್ತೆ ವಾಪಸ್ ಹೋಗೋಣ. ಸೊ ಫಿನ್ನಿಫ್ಟಿನಲ್ಲಿ ನೀವು ನೋಡೋದಾದರೆ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಸೋಮವಾರ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನಿಮಗೆ ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಮೇಲ್ಗಡೆ ಕೊಟ್ಟರೆ ನೀವು 19,700, 720 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಕೆಳಗಡೆ ಬರ್ತಾ ಹೋಗ್ತಾರೆ ಅಂತಂದರೆ 19,560 ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಇರುತ್ತೆ, ಯಾವ ಕಡೆ ಹೋಗುತ್ತೋ ಆ ಕಡೆ ಹೋಗಿ ಸೋಮವಾರ. ಸೊ ಇಲ್ಲಿ ಕೆಳಗಡೆ ಬಂದಾಗ ಸ್ವಲ್ಪ ಈ ಝೋನಲ್ಲಿ ಬಂದಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ನ ಬುಕ್ ಮಾಡ್ಕೊಳ್ಳೋದೇ ಒಳ್ಳೆಯದು ಅನಿಸ್ತಾರೆ, ಯಾಕೆಂದರೆ ಈ ಲೆಗ್ನ ಇನ್ನೂ ಬ್ರೇಕ್ ಆಗಿಲ್ಲ, 19,500 ಲೆಗ್ನ. ಸೊ ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗ್ಬೋದು. ಸೊ ಅಕಸ್ಮಾತ್ ಇಲ್ಲಿ ಓಪನ್ ಆಗಿ ನಿಮಗೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ಒಂದು 75 ಪಾಯಿಂಟ್ಗಳು ನಿಮಗೆ ಕೆಳಗಡೆ ತನಕ ಮೂಮೆಂಟ್ ಸಿಗ್ಬೋದು. ಅದಾದಮೇಲೆ ನೀವು ಮತ್ತೆ ಸೈಡ್ ವೈಸ್ ದಿನ ಹಾಗೆ ಉಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ನನ್ನ ಪ್ರಕಾರ ಫಿನ್ನಿಫ್ಟಿ ಎಕ್ಸ್ಪೈರಿನಲ್ಲೂ ಈ ಸಲ ಏನಂತ ಒಂದು ಮೂಮೆಂಟ್ ಬರೋದಿಲ್ಲ, ಈ ಝೋನ್ ಒಳಗಡೆ ಮುಗಿಸ್ತಾರೆ ಅಂತ ಅನ್ನಿಸ್ತಾ ಇದೆ. 19,800, 850ರಿಂದ 19,500 ಈ ಝೋನ್ ಒಳಗಡೆ ಮುಗಿಬೋದು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮಂತ್ಲಿ ಎಕ್ಸ್ಪೈರಿಗೋಸ್ಕರನೇ ನಾನು ಏನಾದ್ರು ಒಂದು ಟ್ರೆಂಡ್ ಚೇಂಜ್ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಬಟ್ ಗೊತ್ತಿಲ್ಲ, ಮಾರ್ಕೆಟ್ ಯಾವ ರೀತಿ ಆಗುತ್ತೋ ಆ ರೀತಿ ನಾವು ಚೇಂಜ್ ಆಗ್ತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಕ್ವಿಕ್ಕಾಗಿ ಸ್ಟಾಕ್ಸ್ ಓವರ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಾ ಇರೋಂಥದ್ದು ರಿಲಯನ್ಸ್. ನೋಡಿ ಎಷ್ಟು ಚೆನ್ನಾಗಿ ಇವತ್ತು
2445ರಲ್ಲಿ ಸಪೋರ್ಟ್ ತೊಗೊಂಡು ನಿಂತ್ಕೊಂಡಿದೆ. ಸೊ ಈಗ ಅಫ್ಕೋರ್ಸ್ JFS ಇದರ ಭಾಗವಾಗಿಲ್ಲ, ಆದರೂ ಸಪೋರ್ಟ್ ರೆಸಿಸ್ಟೆನ್ಸ್ನ ಮಾರ್ಕೆಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿರುತ್ತೆ. ಮನುಷ್ಯರು ಮರೀತಾರೆ, ಆದರೆ ಮಾರ್ಕೆಟು ನೆನ್ಪಿಟ್ಕೊಂಡಿರುತ್ತೆ. ಸೊ 2445 ಒಳ್ಳೆ ಲೆವೆಲ್ ಅಂತ ಅನ್ಸಿದ್ರು JFS ಹೊರಗಡೆ ಹೋಗಿರೋದ್ರಿಂದ ಸೊ ನಾನು ಸ್ವಲ್ಪ 2400 ತನಕ ವೆಯ್ಟ್ ಮಾಡಿ ಅಂತ ನೆನ್ನೆ ಹೇಳಿದ್ದೆ. ಈಗಲೂ ಕೂಡ ಅದೇ ಲೆವೆಲ್ಸ್ನ ಹೇಳ್ತಾ ಇದ್ದೀನಿ. ಸೊ 2400ಕ್ಕೆ ಬಂದಾಗ ಖಂಡಿತವಾಗ್ಲೂ ನೀವು ರಿಲಯನ್ಸಲ್ಲಿ ಅಕ್ಯುಮುಲೇಷನ್ನ ಶುರು ಮಾಡ್ಕೋಬಹುದು. ಲಾಂಗ್ ರನ್ನಲ್ಲಿ 2600 ಚಿಲ್ಲರೆ ಹೋಗಿದಂಥ ಸ್ಟಾಕ್ 2400ಕ್ಕೆ ಸಿಕ್ಕಿದ್ರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಖಂಡಿತವಾಗ್ಲೂ ಇರಬೇಕು. ನೋಡಿ 18800 ಲೆವೆಲ್ ಅಂತ ಹೇಳ್ತಾ ಇದ್ದೀನಿ. ಇವಾಗೇನು ಇರೋದ್ರಿಂದ ಒಂದು 400-500 ಪಾಯಿಂಟ್ ಕೆಳಗಡೆ ಇದೀವಿ ಅಷ್ಟೇ. ಸೊ ದಯವಿಟ್ಟು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಿಡಿ. ಖಂಡಿತವಾಗ್ಲೂ ಇಂಥ ಸ್ಟಾಕಲ್ಲಿ ನೀವು ಲಾಂಗ್ ಟರ್ಮಲ್ಲಿ ಯಾವುದೇ ಯೋಚನೆ ಇಲ್ಲದೆ ಇನ್ವೆಸ್ಟ್ ಮಾಡ್ಬೋದು ಇಂಥ ಲೆವೆಲ್ಗಳಲ್ಲಿ, ಯಾಕೆಂದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಇದು ಒಳ್ಳೆ ಬಿಲ್ಡಪ್ ಆಗ್ತಾನೆ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ನನ್ನ ಡಿಮೆಟ್ ಖಾತೆಗೂ ಕೂಡ ಟ್ರಾನ್ಸ್ಫರ್ ಆದಂಥ ಸ್ಟಾಕ್ ಇವತ್ತು HDFC ಬ್ಯಾಂಕ್. ಅಫ್ಕೋರ್ಸ್ HDFC ಬ್ಯಾಂಕಲ್ಲಿ ನಾನು ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಅಂತ ನಾನು ಒಂದು GTT ಆರ್ಡರ್ನ ಯಾವ ರೀತಿ ಪ್ಲೇಸ್ ಮಾಡೋದು ಝೆರೋದಲ್ಲಿ ಅಂತ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ. ಸೊ ಅದರಲ್ಲಿ HDFC ಬ್ಯಾಂಕನ್ನೇ ನಾನು ಇಲಿಸ್ಟ್ರೇಟ್ ಮಾಡಿದ್ದೀನಿ. ಅದು ನಿಮಗೆ ನಾಳೆ ಸಿಗ್ತಾ ಹೋಗುತ್ತೆ. ನಾಳೆ ಆ ವಿಡಿಯೋನ ರಿಲೀಸ್ ಮಾಡ್ತೀನಿ. ಸೊ 1558 ಈ ಲೆವೆಲ್ ಏನಿತ್ತು ಇವತ್ತು ಟ್ರಿಗರ್ ಆಯಿತು. ಇವತ್ತು GTT ಆರ್ಡರ್ ಕೂಡ ಪ್ಲೇಸ್ ಆಗಿದೆ. ಸೊ ಈ ರೀತಿಯಾಗಿ GTT ಆರ್ಡರ್ ಇಡೋದ್ರ ಬಗ್ಗೆ ಒಬ್ಬರು ಕೇಳಿದ್ರು, ಅದಕ್ಕೋಸ್ಕರ ಆ ವಿಡಿಯೋನ ಮಾಡಿದ್ದೀನಿ. ಸೊ 1558 ಲೆವೆಲ್ ನೋಡಿ, ಹಿಸ್ಟಾರಿಕಲಿ ಎಲ್ಲ ಸಲನೂ ಬಂದಾಗ ಸಪೋರ್ಟ್ ತೊಗೊಂಡಿರೋಂಥ ಲೆವೆಲ್ಲು. ಸೊ ಅಲ್ಲಿಗೆ ಬಂದಿದೆ. ಸೊ HDFC ಬ್ಯಾಂಕ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಬ್ಯಾಂಕ್ ನಿಫ್ಟಿನ ನಿರ್ಧರಿಸ್ತಾ ಹೋಗುತ್ತೆ. ಅಕಸ್ಮಾತ್ ಈ ಝೋನಲ್ಲಿ ಉಳ್ಕೊಂತು ಅಂತಂದರೆ ಒಂದು ಬ್ಯಾಂಕ್ ನಿಫ್ಟಿಲಿ ಸೈಡ್ ವೇಸ್ ಮೂವ್ಮೆಂಟ್ ಬರ್ಬೋದು. 1550ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 1540 ತನಕ ಬಂತು ಅಂದರೆ ಮತ್ತೆ ಬ್ಯಾಂಕ್ ನಿಫ್ಟಿ 44,000ನ ಟೆಸ್ಟ್ ಮಾಡೋಕ್ಕೆ ಬರುತ್ತೆ. ಸೊ 1540 ಬ್ರೇಕ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ ಕೂಡ 44,000 ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ HDFC ಬ್ಯಾಂಕನ್ನು ದಯವಿಟ್ಟು ಟ್ರ್ಯಾಕ್ ಮಾಡ್ತಾ ಹೋಗಿ. ಅಕ್ಯುಮುಲೇಟ್ ಮಾಡ್ಕೊಂಡವರು ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಸರ್ ದಿಸ್ ಇಸ್ ದ ಬೆಸ್ಟ್ ಟೈಮ್. 1500ರಿಂದ 1550 ಇದೆಯಲ್ಲ, ಇಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಯಾವಾಗ ಅಕ್ಯುಮುಲೇಟ್ ಮಾಡ್ಕೊತೀರಾ? ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಂಕ್ಸ್ ಇನ್ ದ ವರ್ಲ್ಡ್, 4ನೇ ಅತಿ ದೊಡ್ಡ ಬ್ಯಾಂಕು, 2ನೇ ಬ್ಯಾಂಕ್ ಆಗುತ್ತೆ ಇನ್ನೊಂದು 2-3 ವರ್ಷದಲ್ಲಿ. ನಾನು ಇದನ್ನ ಹೇಳಿದ್ದೆ, HDFC ಬ್ಯಾಂಕು ಮರ್ಜರ್ ಆಗೋ ಟೈಮಲ್ಲೂ ಕೂಡ ಹೇಳಿದ್ದೆ. ಸೊ HDFC ಬ್ಯಾಂಕಿನ ಗ್ರೋತ್ ಸ್ಟೋರಿ ತುಂಬ ದೊಡ್ಡದಿದೆ. ಸೊ ಲಾಂಗ್ ಕನ್ಸಲ್ಟೇಷನ್ ಆಗಿದೆ. ಈ ಝೋನ್ನ ನೋಡಿ ಎಷ್ಟೋ ವರ್ಷದಿಂದ 2021ರಿಂದ ಆ ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಗಿಲ್ಲ. ಸೊ ಒಳ್ಳೆ ಕನ್ಸಲ್ಟೇಷನ್ ಆಗಿದೆ. ಇದೆಲ್ಲ ಒಳ್ಳೆ ಲೆವೆಲ್ಲು ನಿಮಗೆ ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಮುಂದೊಂದು ದಿನ ಬ್ರೇಕ್ಔಟ್ ಆದಾಗ ಪಶ್ಚಾತ್ತಾಪ ಪಡೋಂಗೆ ಮಾಡ್ಕೋಬೇಡಿ. ಸೊ ಒಳ್ಳೆ ಲೆವೆಲಲ್ಲಿ ಒಂದೇ ಸಲ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಕ್ರಮೇಣವಾಗಿ ಇನ್ವೆಸ್ಟ್ಮೆಂಟ್ನ ಶುರು ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ ನಿನ್ನೆ ಮಾತಾಡ್ಕೊಂಡು ಹೋಗಿದ್ವಿ. ನೋಡಿ ಇಲ್ಲಿ ಒಂದು ಸಪೋರ್ಟ್ ಬೇಸ್ ಆಗಿದೆ, ಅದರಿಂದ ಒಂದು ಬಂದಿದೆ. ಆದರೆ ನಾಳೆ ಫಾಲೋ ಅಪ್ ಬರಬೇಕು. ಫಾಲೋ ಅಪ್ ಬಂದರೆ ನಾವು ಪೊಸಿಷನ್ ಆ್ಯಡ್ ಮಾಡ್ಕೊತ ಹೋಗ್ಬೋದು. 3300 ಅನ್ನೋದು ಶಾರ್ಟ್ ಟರ್ಮ್ ಟಾರ್ಗೆಟ್ ಆಗಿರುತ್ತೆ ಅಂತ. ಅದೇ ರೀತಿಯಾಗಿ ನಿಮಗೆ ಇವತ್ತು ಫಾಲೋ ಅಪ್ ಬಂತು, ಪೊಸಿಷನ್ ಆ್ಯಡ್ ಮಾಡಿಕೊಂಡೆ, ಪ್ರಾಫಿಟ್ ಎಲ್ಲ ಇದೆ, ಅದನ್ನು ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಮುಂದಿನ ವಾರಕ್ಕೆ ಪೊಸಿಷನ್ ಟ್ರೇಡು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಇದು 3300 ಬಂದರೆ ನಾವು ಎಕ್ಸಿಟ್ ಮಾಡ್ತಾ ಹೋಗ್ಬೋದು. ಆ ರೀತಿಯಾಗಿ ಸ್ಟಾಪ್ ಲಾಸ್ ಅಂದರೆ ಮತ್ತೆ ಈಗ 3200 ಅನ್ನೋದೇ ಸ್ಟಾಪ್ ಲಾಸ್ ಆಗಿರುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. 3300 ಲೆವೆಲ್ಗಳು ಸಿಗ್ಬೋದು. ಆದರೆ ಪೊಸಿಷನ್ ಟ್ರೇಡ್ ಲರ್ನಿಂಗ್ಸಲ್ಲಿ ಶೇರ್ ಮಾಡಿದ್ದಲ್ವಾ, ಎಕ್ಸಾಕ್ಟ್ ಲೆವೆಲ್ಸ್ ಅಂತ ಕಾಯ್ಕೊಂಡು ಕೂರೋಕ್ಕಾಗಲ್ಲ. 3280 ಈ ಲೆವೆಲ್ ಬಂದಾಗ ನೀವು ಎಕ್ಸಿಟ್ ಮಾಡೋ ಕಡೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ 3300 ಬ್ರೇಕಾಗಿ ಮೇಲ್ಗಡೆ ಹೋದರೆ ಇದು ಈ ಬಸ್ ಸ್ಟ್ಯಾಂಡ್ ಝೋನ್ ಇದೆಯಲ್ಲ 3375 ಈ ಝೋನ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಏಷ್ಯನ್ ಪೇಂಟ್ಸ್. ಸೊ ಅಕ್ಯುಮುಲೇಟ್ ಮಾಡ್ಕೊಂಡವರು ಸ್ವಲ್ಪ ವೆಯ್ಟ್ ಮಾಡಿ 3000 ಲೆವೆಲ್ಗೆ ಆಮೇಲೆ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ನನಗೆ ಅನಿಸುತ್ತೆ. ಈಗ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಬಜಾಜ್ ಫಿನ್ಸರ್ವಿಸ್. ಬಜಾಜ್ ಫಿನ್ಸರ್ವಿಸ್ಗೂ ಬಜಾಜ್ ಫೈನಾನ್ಸ್ಗೂ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ ನೋಡಿ, ಬಜಾಜ್ ಫಿನ್ಸರ್ವಿಸ್ ಆ್ಯಕ್ಚುಲಿ ಪೇರೆಂಟ್ ಕಂಪನಿ, ಬಜಾಜ್ ಫೈನಾನ್ಸು ಇದರ ಒಂದು ಸಬ್ಸಿಡಿಯರಿ. ಅಂದರೆ ಬಜಾಜ್ ಫೈನಾನ್ಸಲ್ಲಿ 50%ಗಿಂತನೂ ಸ್ವಲ್ಪ ಜಾಸ್ತಿ ಸ್ಟೇಕ್ನ ಬಜಾಜ್ ಫಿನ್ಸರ್ವಿಸ್ ಅವರು ಹೊಂದಿದ್ದಾರೆ. ಆದರೆ ಇವ್ರದ್ದು ಜನರಲ್ ಇನ್ಶೂರೆನ್ಸ್ ಇದೆ ಮತ್ತು ಲೈಫ್ ಇನ್ಶೂರೆನ್ಸ್ ಇದೆ ಬಜಾಜ್ ಅವ್ರದ್ದು, ಅದು ಕೂಡ ಬಜಾಜ್ ಫಿನ್ಸರ್ವಿಸ್ನ ಭಾಗ ಆಗಿದೆ. ಆದರೆ ಆಶ್ಚರ್ಯ ಆಗೋದು ಏನಾಗುತ್ತೆ ಅಂತಂದರೆ ನಿಮಗೆ ಬಜಾಜ್ ಫಿನ್ಸರ್ವಿಸಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗಿಂತ ಬಜಾಜ್ ಫೈನಾನ್ಸಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನೇ ದೊಡ್ಡದಾಗಿದೆ. ಸೊ ಓವರಾಲ್ ನೀವು ಕ್ಯಾಪಿಟಲೈಸೇಷನ್ಸ್ ನೋಡೋದಾದರೆ, ಕಾಂಟ್ರಿಬ್ಯೂಷನ್ ಅಂತ ನೋಡೋದಾದರೆ ಬಜಾಜ್ ಫೈನಾನ್ಸ್ ದೊಡ್ಡದು. ಆದರೆ ಬಜಾಜ್ ಫೈನಾನ್ಸಲ್ಲಿ 50% ಸ್ಟೇಕ್ ಹೊಂದಿರುವಂಥದ್ದು ಬಜಾಜ್ ಫಿನ್ಸರ್ವಿಸೇ. ಸೊ ನೀವು ಬಜಾಜ್ ಫಿನ್ಸರ್ವಿಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ 50% ನೀವು ಬಜಾಜ್ ಫೈನಾನ್ಸಲ್ಲಿ ಇನ್ವೆಸ್ಟ್ ಮಾಡಿದ ಹಾಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಕಾಸ್ಟ್ಲಿ ಅಂತ ಅನ್ಕೊಂಡ್ಬಿಡ್ತಾರಲ್ಲ, 7000 ನಾನು ಹೆಂಗೆ ತೊಗೊಳೋದು ಆ ಸ್ಟಾಕನ್ನು ಅಂತ ಅಂದ್ಕೊಂಡ್ರೆ ನೋಡಿ, ಬಜಾಜ್ ಫಿನ್ಸರ್ವಿಸು ಕೂಡ ಇನ್ನೂ ಜಾಸ್ತಿ ಇತ್ತು. ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಬಜಾಜ್ ಫೈನಾನ್ಸು 5000 ಆ ಲೆವೆಲ್ಗಿತ್ತು. ಅಂದರೆ ಪ್ರೀ ಕೋವಿಡ್ ನಾನು ಹೇಳ್ತಾ ಇದ್ದೀನಿ. ಬಜಾಜ್ ಫಿನ್ಸರ್ವಿಸು ಅದರ ಡಬಲ್ ಇರ್ತಿತ್ತು, ಅಂದರೆ 10,000 ಇರ್ತಿತ್ತು. ಬಟ್ ಬಜಾಜ್ ಫಿನ್ಸರ್ವಿಸ್ನ ಸ್ಪ್ಲಿಟ್ ಮಾಡಿದ್ರು. ಸ್ಪ್ಲಿಟ್ ಮಾಡಾದಮೇಲೆ ಅದು 1200 1300 ಆ ಲೆವೆಲ್ಗೆ ಬಂದು ಈಗ 1500 ತನಕ ಬಂದಿದೆ. ಸೊ ಆ ರೀತಿಯಾಗಿ ಆ ರೀತಿ ಇವ್ಯಾಲ್ಯೂಯೇಟ್ ಮಾಡೋದಲ್ಲ, ಬಟ್ ಹೇಳ್ತಾ ಇದ್ದೀನಿ, ಯಾರಾದರೂ ಇನ್ವೆಸ್ಟ್ ಮಾಡಲಿಕ್ಕೆ ದುಡ್ಡು ಅನ್ನೋ ನೀವು ನೋಡೋದಾದರೆ ಅಷ್ಟೊಂದು ದುಡ್ಡು ಕೊಟ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಸೊ ಆ ರೀತಿಯಾಗಿ ನೋಡ್ತಾ ಹೋಗ್ಬೋದು. ನೋಡಿ, ಬಜಾಜ್ ಫಿನ್ಸರ್ವಿಸಲ್ಲಿ ಈಗಲೂ ಕೂಡ ಈ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡ್ಕೊಳ್ಳೋ ಥರನೇ ಬಂದಿದೆ. ಅಲ್ಲಿ ಬಂದಾಗೆಲ್ಲ ರಿಜೆಕ್ಷನ್ ಬರ್ತಾ ಇದೆ. ಈಗ ಒಂದು ಅಟೆಂಪ್ಟ್ ಮಾಡ್ತಾ ಇದೆ. ಇಲ್ಲಿ ಬ್ರೇಕ್ ಆಗುತ್ತಾ ಏನೋ ಅನ್ನೋದು ನೋಡಬೇಕು. ಬಟ್ ಪೊಸಿಷನ್ ಟ್ರೇಡ್ ತೊಗೊಳೋರಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಸೇಮ್ ಇಲ್ಲೂ ಕೂಡ ಒಂದು ಬೇಸ್ನ ಕ್ರಿಯೇಟ್ ಮಾಡಿ ಅಲ್ಲಿಂದ ಒಂದು ಫಾಲೋ ಅಪ್ ಅಂತ ಬರ್ತಾ ಇದೆ. ಬಟ್ ಇಲ್ಲಿ ನೀವು ನೋಡೋದಾದರೆ 1520ರಲ್ಲಿ ಈಗಲೂ ಕೂಡ ರೆಸಿಸ್ಟೆನ್ಸ್ ಇದೆ. ಸೊ 1520 ಮೇಲ್ಗಡೆ ಕ್ಲೋಸಿಂಗ್ ಕೊಡೋ ತನಕ 20-25 ಈ ಲೆವೆಲ್ ಏನಿದೆ ಅಲ್ಲಿ ತನಕ ನಾವು ಹೇಳೋಕ್ಕಾಗಲ್ಲ. ಅದ್ರ ಮೇಲೆ ಕೊಟ್ಟರೆ ಈ ಗ್ಯಾಪ್ ಫಿಲ್ಲಿಂಗ್ ಆಗೋಕ್ಕೆ ಬರ್ಬೋದು. 1560-75 ಈ ಲೆವೆಲ್ಗಳಿಗೆ ನೋಡಲಿಕ್ಕೆ ಹೋಗೋದು ಬಜಾಜ್ ಫಿನ್ಸರ್ವಿಸ್. ಬಟ್ ಸದ್ಯಕ್ಕೆ ಅಕ್ಯುಮುಲೇಟ್ ಮಾಡ್ಕೊಳ್ಳಲಿಕ್ಕೆ ಈಗ ಸ್ವಲ್ಪ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಬಜಾಜ್ ಫಿನ್ಸರ್ವಿಸಲ್ಲಿ 1400 ಲೆವೆಲ್ ಆದರೂ ನೀವು ವೆಯ್ಟ್ ಮಾಡಬೇಕು. ಬಟ್ 1000 ಲೆವೆಲ್ ಹಿಂದೆ ನಾವು ಮಾತಾಡ್ಕೊಂಡಿದ್ವಿ ಬೆಸ್ಟ್ ಲೆವೆಲ್ ಅಂತ. ಆಗ ನಾನು ಬಜಾಜ್
ಫೈನಾನ್ಸಲ್ಲಿ ನಾನು ಶೇರ್ ಹೋಲ್ಡರ್ ಆದ್ದರಿಂದ ಬಜಾಜ್ ಫಿನ್ ಸರ್ವಿಸ್ನ ತೊಗೊಂಡಿರಲಿಲ್ಲ. ಬಟ್ 1000 ಲೆವೆಲ್ಗೆಲ್ಲ ಬರೋದು ಗೊತ್ತಿಲ್ಲ. ಸ್ಟಾಕ್ ಬಂದರೆ ಮಾತ್ರ ಖಂಡಿತ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಖಂಡಿತವಾಗ್ಲೂ 1400 ಲೆವೆಲಿಂದ ನೀವು ಯೋಚನೆ ಮಾಡ್ತಾ ಹೋಗ್ಬೋದು ಬಜಾಜ್ ಫಿನ್ ಸರ್ವಿಸಲ್ಲಿ ಇನ್ವೆಸ್ಟ್ ಮಾಡೋದಾದರೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಕೊನೆಯದಾಗಿ ಒಂದು ಟಾಟಾ ಮೋಟರ್ಸಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ಅಂತ ಹೇಳಿದೆ. ಇದು ಕೂಡ ನೋಡಿ ನಿಮಗೆ ಎಲ್ಲರಿಗೂ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಒಂದು ಪೊಸಿಷನ್ ಟ್ರೇಡಿಂಗ್ನ ಪ್ಲಾನ್ ಮಾಡ್ಬೋದು ಇದರಲ್ಲಿ. ಆ ರೀತಿ ಅವಕಾಶ ಸಿಕ್ಕಿದ್ರೆ ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಆಗ್ತಾ ಇದೆ. 600 ಬ್ರೇಕ್ ಆಗಲಿ, 600 ಬ್ರೇಕ್ ಆಗೋದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಅದು ಬಂದಿಲ್ಲ. 600ನ ಬ್ರೇಕ್ ಆಗಿ ಕೆಳಗಡೆ ಬಂದರೆ 575 ಇಲ್ಲಿ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ವಾರಗಳಲ್ಲಿ ಟಾಟಾ ಮೋಟರ್ಸಲ್ಲಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ನಾಡಿದ್ದು ಬೇರೆ ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. 2023ರ ನಮ್ಮ ಚಾನಲ್ ಮಿಷನ್ ಅಂತ ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.